ನಮಸ್ಕಾರ, ವನಶ್ರೀ ಚಾನಲ್ಗೆ ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ರಾಮ ಸೀತೆ ನಾಟಕ ಆಡೋದು ಅಂತ ಎಲ್ಲ ಮನೆಯವರೆಲ್ಲ ಮಾತಾಡಿಕೊಂಡು ಆ ಥರ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋದು ಅಂತ ಆಗಿದೆ. ಇಲ್ಲಿ ಮಾಯಿಗೆ ಸೀತೆ ಕಾಸ್ಟ್ಯೂಮ್ ಹಾಕಿದ್ದಾರೆ ಮತ್ತು ಪ್ರೇಮ್ಗೆ ರಾಮನ ಕಾಸ್ಟ್ಯೂಮ್ ಹಾಕಿದ್ದಾರೆ. ಆದರೆ ಸೀತೆ ಪಾತ್ರ ಮಾಡೋಕ್ಕೆ ಮಾಯಿ ನಿನ್ನೆಯಿಂದ ಉಪವಾಸ ಇರೋದರಿಂದ ತುಂಬ ಸೀರಿಯಸ್ ಆಗಿಬಿಟ್ಟಿದ್ದಾಳೆ. ಉಪವಾಸ ಇದ್ದು ಸೀರಿಯಸ್ ಆಗಿದ್ದಾಳೆ, ಏನು ತಿಂದಿಲ್ಲ, ಏನು ಕುಡ್ದಿಲ್ಲ. ಹಾಗಾಗಿ ಇಲ್ಲಿ ರಾಮನ ಪಾತ್ರ ಮಾಡಿರೋವಂಥ ಪ್ರೇಮ ರಾಮನ ಥರನೇ ಕಾಣಿಸ್ತಾವನೆ. ಎಲ್ಲರ ಕಣ್ಣು ಅವನ ಮೇಲೆ ಇದೆ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾವನೆ, ಸಖತ್ ಚೆನ್ನಾಗಿದ್ದಾನೆ. ನೋಡೋಕ್ಕೆ ಅದ್ಭುತವಾಗಿದೆ, ಎರಡು ಕಣ್ಣು ಸಾಲಲ್ಲ, ದೇವರೇ ಇಳಿದು ಬಂತೇನೋ ಅನ್ನಂಗೆ ಕಾಣಿಸ್ತಾ ಇದ್ದಾನೆ. ಅದನ್ನು ನೋಡಿ ಅವ್ರ ಮನೆಯವರೆಲ್ಲ ಚಪ್ಪಾಳೆ ತಟ್ಕೊಂಡು ಎದ್ದೆದ್ದು ಕುಣಿತಾರೆ, ಸಖತ್ ಖುಷಿಯಾಗಿ. ತುಂಬಾ ಖುಷಿಯಾಗಿದ್ದಾರೆ ಎಲ್ಲರೂ. ಅದ್ರ ಜೊತೆಗೆ ಲಕ್ಷ್ಮಣನ ಪಾತ್ರ ಮಾಡಿರೋನು ಚೆನ್ನಾಗಿದ್ದಾನೆ. ಎಲ್ಲ ಇವ್ರ ಮನೆ ಜನನೇ, ಬೇರೆ ಕಡೆಯಿಂದ ಎಲ್ಲೂ ಬಂದಿಲ್ಲ, ಎಲ್ಲ ಇವ್ರ ಮನೆ ಜನನೇ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಇಲ್ಲಿ 3 ಜನದ ಪಾತ್ರ ಬರುತ್ತೆ, ರಾಮ, ಲಕ್ಷ್ಮಣ ಮತ್ತು ಸೀತೆ. ಈ ಸೀತೆ ಪಾತ್ರ ಮಾಡೋಕ್ಕೆ ಇವಳು ಉಪವಾಸ ಇದ್ಲಲ್ಲ ಮಾಯಿ, ಸುಸ್ತಾಗ್ಬಿಟ್ಟಿದ್ದಾಳೆ. ಆಮೇಲೆ ತುಂಬ ಚೆನ್ನಾಗಿ ರೆಡಿಯಾಗಿದ್ದೀರಾ ಅಂತ ಮಾಯಿ ಹೇಳೋಕ್ಕೆ ಬಂದಳು. ಆವಾಗ ಹೌದು ನೆನ್ನೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಇಲ್ಲಿ ಪರಿ ಹೇಳ್ತಾಳೆ, ನೀವೇ ಮಾಡಬೇಕಿತ್ತು ರಾಯಿ ಈ ಪಾತ್ರನ, ಮಾಯಿ ಮಾಡೋದಕ್ಕಿಂತ ನೀವು ಮಾಡಿದರೆ ಸಖತ್ ಬ್ಯೂಟಿಫುಲ್ಲಾಗಿರೋದು ಅಂತ ಹೇಳ್ತಾಳೆ. ಪರವಾಗಿಲ್ಲ ಮಾಯಿನೇ ಮಾಡಲಿ ಅಂತ ಹೇಳ್ತಾಳೆ ರಾಯಿ. ಇನ್ನೇನು ಸ್ಟೇಜಿಗೆ ಕರ್ಕೊಂಡು ಬರಬೇಕು ಎಂಟ್ರಿ, ಅಷ್ಟೊತ್ತಿಗೆ ತಲೆ ತಿರುಗಿ ಬಿದ್ದು ಪ್ರಜ್ಞೆ ತಪ್ಪಿರ್ತಾಳೆ ಮಾಯಿ. ಆವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಒಟ್ಟಿಗೆ ಸ್ಟೇಜ್ ಮೇಲೆ ಹೋಗಲೇಬೇಕಾಗುತ್ತೆ. ರಾಮ ಲಕ್ಷ್ಮಣ ಬಂದು ಕೂತಾಗಿದೆ, ಇವಳು ಬಂದಿಲ್ಲ, ಇನ್ನು ಈ ಕಡೆಯಿಂದ ಬರಬೇಕಿತ್ತು, ಬಂದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾಳೆ, ಆ ಕಾಸ್ಟ್ಯೂಮ್ ಎಲ್ಲ ಬಿಚ್ಚಿಸಿ ರಾಯಿಗೆ ಹಾಕಿ ರಾಯಿನ ಕರ್ಕೊಂಡೋಗಿ ಅಲ್ಲಿಗೆ ಕೂರಿಸ್ತಾರೆ ಆ ಪಾತ್ರ ಮಾಡೋಕ್ಕೆ. ಅಲ್ಲಿ ಮುಸುಕು ತೆಗೆದಾಗ ಮಾಯಿ ಬದಲು ರಾಯಿ ಇರ್ತಾಳೆ. ಇದೇನಿದು ರಾಯಿಯವರು ಬಂದವರಲ್ಲ ಅಂತೇಳ್ಬಿಟ್ಟು ಅವನಿಗೂ ಮನಸ್ಸಲ್ಲಿ ಹಂಗೆ ಅನ್ನಿಸ್ತಿತ್ತು. ಮಾಯಿ ಬದಲು ರಾಯಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಎಷ್ಟೋ ಸಲ ಅಂದ್ಕೊಂಡಿದ್ದ. ಮತ್ತು ಇನ್ನು ಸಭಿಕರೆಲ್ಲ ಕೂತಿದ್ದಾರೆ, ಸಮಾರಂಭ ಕೋಣೆಯಲ್ಲಿ ಸಭಿಕರೆಲ್ಲ ಕೂತಿದ್ದಾರೆ. ತುಂಬ ಗ್ರ್ಯಾಂಡ್ ಎಂಟ್ರಿ, ರಾಮ ಲಕ್ಷ್ಮಣಂದಂತೂ ಸಿಕ್ಕಾಬಟ್ಟೆ ಗ್ರ್ಯಾಂಡ್ ಎಂಟ್ರಿ. ಮನೆಯವರೆಲ್ಲ ಖುಷಿಯಿಂದ ತುಷಾರ್ ಎಲ್ಲ ನೋಡಿ ನಕ್ಕು ಸಾಕಾಗ್ತಿದ್ದಾರೆ. ಅಷ್ಟು ಚೆನ್ನಾಗಿದೆ, ಒಳ್ಳೆ ದೇವಲೋಕದಿಂದ ಇಳಿದು ಬಂದಂಗೆ ಮಾಡಿದಾರಲ್ವ. ಅದನ್ನು ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ನೋಡಿಕೊಂಡು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಅದರಲ್ಲಿ ರಾಯಿಗೆ ಪಾತ್ರ, ಸೀತೆ ಪಾತ್ರ ಅಂತೂ ಮಾಡಿಸ್ದಂಗೂ ಇದೆ. ಮಾಯಿಗೂ ತುಂಬ ಚೆನ್ನಾಗಿತ್ತು ಪಾತ್ರ, ರಾಯಿಗೂ ತುಂಬ ಚೆನ್ನಾಗಿದೆ. ರಾಯಿ ಅಂತೂ ಎದ್ದು ಬತ್ತಲೇನೋ ಅನ್ನಂಗೆ ಕಾಣಿಸ್ತಾ ಇದ್ದಾಳೆ. ಪ್ರೇಮನ ಮುಖ ನೋಡ್ತಾಳೆ ಇವಾಗ, ಹೆಂಗೆ ಚೇಂಜು, ಮಾಯಿ ಅಲ್ವಾ ಈ ಪಾತ್ರ ಮಾಡಬೇಕಾಗಿರೋದು ಅಂತ ಕೇಳ್ತಾನೆ. ಹೌದು, ತಲೆ ತಿರುಗಿ ಬಿದ್ದೋಗ್ಬಿಟ್ಲು ಮಾಯಿ, ಅದಕ್ಕೋಸ್ಕರ ಆ ಕಾಸ್ಟ್ಯೂಮನ್ನು ನಾನು ಹಾಕ್ಕೊಂಡು ಬಂದಿದ್ದಾಯಿತು ಅಂತ ಹೇಳ್ತಾಳೆ. ಓಕೆ, ಹೆಂಗೋ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಆ ಪಾತ್ರಕ್ಕೆಲ್ಲ ರೆಡಿ ಮಾಡ್ತಾಯಿರ್ತಾರೆ. ಎಲ್ಲ ಒಂದೊಂದು ಸೈಡ್ ಕೂರಿಸೋದು, ಅವ್ರವ್ರು ಎಲ್ಲೆಲ್ಲಿ ಕೂರಬೇಕು, ಏನೇನು ಮಾತಾಡಬೇಕು ಅಂತೆಲ್ಲ ಫಸ್ಟೇ ಆಗಿರುತ್ತೆ. ಇಲ್ಲಿ ಅನುಪಮ ಫಸ್ಟು ಸ್ಟೇಜ್ ಮೇಲೆ ಎಂಟ್ರಿ ಕೊಟ್ಟು ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ಲು. ಈ ರೀತಿ ರಾಮ ಸೀತೆ ನಾಟಕ ಮಾಡೋದಿದೆ. ಈ ನಾಟಕದಲ್ಲಿ ತುಂಬ ಚೆನ್ನಾಗಿ ಮಾಡೋವಂಥ ಪಾತ್ರಧಾರಿಗಳನ್ನ ಹುಡುಕಿ ಮಾಡಿಸ್ತಾ ಇದ್ದೀವಿ. ಎಲ್ಲರೂ ನೋಡಿ ಖುಷಿಪಡಿ, ಸಂತೋಷಪಡಿ, ಅವ್ರಿಗೆ ಹಾರೈಸಿ ಅಂತ ಹೇಳಿರ್ತಾಳೆ. ಓಕೆ ಅಂತೇಳ್ಬಿಟ್ಟು ಎಲ್ಲ ಹಾರೈಸೋಕ್ಕೆ ಎಲ್ಲರೂ ಖುಷಿಪಟ್ಟು ತುಂಬಾ ಚೆನ್ನಾಗಿದೆ. ಇಲ್ಲಿ ರಾಮ, ಸೀತೆ ಮತ್ತು ಎಲ್ಲರೂ ಕೂತಿದ್ದಾರೆ. ಮತ್ತು ರಾಜನ ಹೆಂಡ್ತಿ ಮತ್ತು ಈ ಕಡೆ ಮಂತ್ರಿಗಳು ಎಲ್ಲರೂ ಕೂತಿದ್ದಾರೆ ಸಭೆ ಒಳಗೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ.
ಅಷ್ಟು ಅರೇಂಜ್ಮೆಂಟು ಅಂದರೆ ಕಣ್ಣೆರಡು ಸಾಲಲ್ಲ ನೋಡೋದಕ್ಕೆ, ಅಷ್ಟು ಚೆಂದ ಮಾಡಿದ್ದಾರೆ. ನೋಡ್ತಾಯಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ, ಹಂಗೆ ಅಷ್ಟು ಚೆಂದ ಮಾಡಿದ್ದಾರೆ. ಇಲ್ಲಿ ರಾಯಿ ಮಾಯಿ ಪ್ರಜ್ಞೆ ತಪ್ಪಿದ ತಕ್ಷಣ ರಾಯಿ ಏನು ಮಾಡ್ತಾಳೆ, ಅಲ್ಲ ಪರಿ ಮಾಯಿ 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 ಏನಾಯಿತು 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 ಅಂತ ಪ್ರಜ್ಞೆನೇ ಬರಲ್ಲ ಅವಳಿಗೆ ಪಾಪ. ಎಷ್ಟೇ ಪ್ರಯತ್ನ ಪಟ್ಟರೂ ಪ್ರಜ್ಞೆ ಬರಲ್ಲ. ಹಾಗಾಗಿ ಕೊನೆಗೆ ರಾಯಿಗೆ ಆ ಕಾಸ್ಟ್ಯೂಮ್ನ ಹಾಕಬೇಕಾಗುತ್ತೆ. ಅಲ್ಲಿ ರಾಯಿದೇನೂ ತಪ್ಪಿರಲ್ಲ. ಅನುಪಮಗೆ ಆಶ್ಚರ್ಯ, ರಾಯಿ ಮಾಯಿ ಅಲ್ವಾ ಈ ಪಾತ್ರ ಮಾಡಬೇಕಾಗಿದ್ದು, ರಾಯಿ ಹಿಂಗೆ ಅಂತೇಳ್ಬಿಟ್ಟು. ಆದರೂ ಪರವಾಗಿಲ್ಲ, ನನ್ನ ಮಗಳು ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಅಂತ. ಆಮೇಲೆ ಲಲಿತಾ ಅವರಿಗೆಲ್ಲ ಆಶ್ಚರ್ಯ, ಏನಾಯಿತು ಏನಾಯಿತು ಅಂತ. ಆಮೇಲೆ ಇರೋ ವಿಷಯ ಅಲ್ಲಿ ಹೇಳ್ತಾರೆ, ಹೇಳಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಆದರೆ ಈ ಪಾತ್ರ ಮಾಡೋಕ್ಕೆ ಎಷ್ಟು ಚೆಂದ ರೆಡಿಯಾಗಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ. ಅವಳು ಕೂಡ ಹೊಟ್ಟೆಗೆ ಏನಾರು ತಿನ್ನು ಅಂತ ರಾಯಿ ಹೇಳಿದ್ಲು ಫಸ್ಟೇ. ಇಲ್ಲ ಇಲ್ಲ, ನಾನು ಪಾತ್ರ ಮಾಡೋದ್ರಿಂದ ನಾನೇನು ತಿನ್ನಲ್ಲ ಅಂತಲೇ ಅವಳೇ ಡಿಸೈಡ್ ಮಾಡ್ಕೊಂಡು ಬಿಟ್ಟಿದ್ಲು ಮಾಯಿ. ಹಾಗಾಗಿ ಅವಳಿಗೆ ಮಾಡೋಕ್ಕಾಗಲಿ. ರಾಯಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತವಳೆ, ಚೆನ್ನಾಗೂ ಮಾಡವಳೆ ಪಾತ್ರನ. ಡ್ರೆಸ್ಸು, ಕಾಸ್ಟ್ಯೂಮು, ಆ ಲಕ್ಷಣ ಎಲ್ಲದೂ ಚೆನ್ನಾಗೇ ಇದೆ. ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ನೋಡೋದಕ್ಕೆ ಲಕ್ಷಣವಾಗಿದ್ದಾಳೆ. ಮತ್ತು ಅನುಪಮ ಮಗಳು ಹೇಳ್ತಾಳೆ, ನನ್ನ ಮಗಳು ಆ ಪಾತ್ರ ಮಾಡಿದರೆ ತುಂಬ ಚೆನ್ನಾಗಿ ಕಾಣೋಳು ಅಂತೇಳಿ. ಏನಿಲ್ಲ, ಅವಳ ಮಗಳು ಏನೂ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಅವಳು ಚೆನ್ನಾಗಿದ್ದಾಳೆ, ಚೆನ್ನಾಗಿಲ್ಲ ಅಂತಲ್ಲ, ತುಂಬ ಚೆನ್ನಾಗಿದ್ದಾಳೆ. ಯಾರು ಮಾಡಿದ್ರೂ ಆ ಕಾಸ್ಟ್ಯೂಮ್ ಹಾಕ್ಕೊಂಡ್ರೆ ಹಂಗೆ ಕಾಣ್ತಾರೆ. ತುಂಬ ಚೆನ್ನಾಗಿದೆ. ಇವಾಗ ಡೈಲಾಗ್ ಡೆಲಿವರಿ ನಡಿಬೇಕು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.